ನಮಸ್ಕಾರ. ಯೂನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪೆನ್ಷನ್ ವಾಲ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಎಕ್ಸ್ಪೆನ್ಷನ್ ವಾಲ್ ಸ್ಪೆಷಲಿ ಎಕ್ಸ್ಪೆನ್ಷನ್ ವಾಲ್, ಥರ್ಮೋಸ್ಟಾಟಿಕ್ ಎಕ್ಸ್ಪೆನ್ಷನ್ ವಾಲ್ ಅಂತ ಹೇಳ್ತಾರೆ. ಮತ್ತೆ ಇದು ಕಾನ್ಸ್ಟೆಂಟ್ ಸೂಪರ್ ಹೀಟ್ ಅನ್ನು ಮೇಂಟೈನ್ ಮಾಡುವ ಎಕ್ಸ್ಪೆನ್ಷನ್ ವಾಲ್ ಆಗಿರುತ್ತೆ. ಯಾರೋ ಕಮೆಂಟ್ ಮಾಡಿದರೆ ಈ ಎಕ್ಸ್ಪೆನ್ಷನ್ ಬಗ್ಗೆ ಮಾಹಿತಿ ಬೇಕಂತ ಹೇಳಿ. ಸೊ ಈ ಎಕ್ಸ್ಪೆನ್ಷನ್ ವಾಲ್ ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮಗೆ ಸೂಪರ್ ಹೀಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ. ಸೂಪರ್ ಹೀಟ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ, ಇದು ನೀವು ನೋಡ್ಬೋದು, ಈ ಲೈನ್ ನಮ್ಮ ಕಂಡೆನ್ಸಿಂಗ್ ಯೂನಿಟ್ ಇಂದ ಬರುತ್ತೆ, ಅಲ್ಲಿಂದ ಇಲ್ಲಿ ಎಂಟರ್ ಆಗುತ್ತೆ ಎಕ್ಸ್ಪೆನ್ಷನ್ ವಾಲ್ ಇಂದ ಹೊರಗೆ ಬರುತ್ತೆ ಔಟ್ ಆದ ನಂತರ ಈ ಟ್ಯೂಬ್ ಅಲ್ಲ ನೋಡ್ಬೋದು, ಚಿಕ್ಕ ಚಿಕ್ಕ ಟ್ಯೂಬ್ ಇದೆ, ಅದು ನಮ್ಮ ಕಾಯಿಲ್ ಒಳಗೆ ಎಂಟರ್ ಆಗುತ್ತೆ. ನಮ್ಮ ಯೋಪರೇಟರ್ ಕಾಯಿಲ್ ಅಲ್ಲಿ ಬೇರೆ ಬೇರೆ ಜಾಗ ಇಲ್ಲೊಂದಿದೆ, ಮತ್ತೆ ಕೆಳಗಿದೆ, ಮತ್ತೆ ಅದ್ರ ಕೆಳಗೆ ಸಪ್ರೇಟ್ ಎಂಟರ್ ಆಗಿ ಅದೆಲ್ಲ ಅದಾದ ಔಟ್ ಈ ಕಾಯಿಲ್ ನಂದ ಮುಗಿದ ನಂತರ ಏನಾಗುತ್ತೆ, ಇಲ್ಲಿಂದ ಔಟ್ ಬರುತ್ತೆ. ಇದನ್ನು ನೋಡ್ಬೋದು, ಔಟ್ ಇದೆ, ಇಲ್ಲೊಂದು ಔಟ್ ಇದೆ. ಸೊ ಇದೆಲ್ಲ ಔಟ್ ಆಗಿ ಈ ಒಂದು ದಪ್ಪ ಪೈಪ್ ಇದೆ ನೋಡಿ, ಇದು ನಮ್ಮ ಮತ್ತೆ ಕಂಪ್ರೆಸರ್ ಸಕ್ಷನ್ ಲೈನಿಗೆ ಹೋಗುವಂತ ಲೈನ್ ಇದಾಗಿರುತ್ತೆ, ಇದು ಔಟ್ ಆಗೋದು. ಸೊ ಇದರ ಕೆಲಸ ಈ ಎಕ್ಸ್ಪೆನ್ಷನ್ ವಾಲ್ ಯಾಕೆ ಯೂಸ್ ಮಾಡುದು ಅಂತ ಹೇಳಿದ್ರೆ, ನಾವು ನಮ್ಮ ಯೋಪರೇಟರ್ ಅಲ್ಲಿ ಕೂಲಿಂಗ್ ಡಿಮಾಂಡ್ ಎಷ್ಟಿದೆ, ಎಷ್ಟು ಕೂಲಿಂಗ್ ಆಗಬೇಕು, ಸೊ ಅಷ್ಟೇ ಇಲ್ಲಿಂದ ಲಿಕ್ವಿಡ್ ಇಲ್ಲಿಂದ ಫ್ಲೋ ಮಾಡ್ತದೆ. ಎಷ್ಟು ಲಿಕ್ವಿಡ್ ಬೇಕು ಅಷ್ಟು ಮಾತ್ರ ಇಲ್ಲಿಂದ ಕಳಿಸ್ತದೆ. ಲಿಕ್ವಿಡ್ ಯಾಕಂದ್ರೆ ಕೂಲಿಂಗ್ ಮಾಡ್ಲಿಕ್ಕೆ. ಸೊ ಒಂದು ವೇಳೆ ಇಲ್ಲಿ ನಮ್ಮ ಸಕ್ಷನ್ ಲೈನ್ ಅಲ್ಲಿ ಕೂಲಿಂಗ್ ಆಗಿದೆ ಅಂದ್ರೆ, ಯೋಪರೇಟರ್ ಅಲ್ಲಿ ಫುಲ್ಲಿ ಕೂಲಿಂಗ್ ಆಗಿದೆ, ಏನು ಲೋಡ್ ಇಲ್ಲ ಅಂತ ಹೇಳಿದ್ರೆ, ಸೊ ಇದೇನ್ ಮಾಡುತ್ತೆ, ಇಲ್ಲಿ ಕೂಲಿಂಗ್ ಜಾಸ್ತಿ ಇದೆ ಅಂತ ಹೇಳಿ ಇಲ್ಲಿ ಸಿಗ್ನಲ್ ಕಳಿಸ್ತದೆ ನಮ್ಮ ಎಕ್ಸ್ಪೆನ್ಷನ್ ವಾಲ್. ಸಿಗ್ನಲ್ ಎಲ್ಲಿಂದ ಕಳಿಸ್ತದೆ ಅಂತ ಹೇಳಿದ್ರೆ, ಎಕ್ಸ್ಪೆನ್ಷನ್ ವಾಲ್ ಮೇಲ್ಗಡೆ ಒಂದು ಪವರ್ ಎಲಿಮೆಂಟ್ ಅಂತ ಇರುತ್ತೆ. ಸೊ ಇದರಲ್ಲಿ ಒಂದು ಚಿಕ್ಕ ಚಿಕ್ಕ ಟ್ಯೂಬ್ ನೋಡ್ಬೋದು, ಈ ತರ ಟ್ಯೂಬ್. ಸೊ ಇದರಲ್ಲಿ ಗ್ಯಾಸ್ ಇದೆ. ಸೊ ಈ ಗ್ಯಾಸ್ ಏನಾಗುತ್ತೆ, ಅಲ್ಲಿ ಇದರಲ್ಲಿ ಒಂದು ಸೆನ್ಸಿಂಗ್ ಬಲ್ಬ್ ಅಂತ ಈ ತರ ಒಂದು ಸೆನ್ಸಿಂಗ್ ಬಲ್ಬ್ ಇರುತ್ತೆ. ಸೊ ಈ ಸೆನ್ಸಿಂಗ್ ಬಲ್ಬ್ ಅನ್ನ ಈ ಯೋಪರೇಟರ್ ನ ಮುಗಿದ ನಂತರ, ಅಂದ್ರೆ ಇಲ್ಲಿ ಔಟ್ ಆಗುತ್ತೆ, ದಪ್ಪ ಟ್ಯೂಬ್ ಇದೆಯಲ್ಲ, ಇಲ್ಲಿ ಅಟ್ಯಾಚ್ ಮಾಡ್ತಾರೆ. ಸೊ ಇಲ್ಲಿ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ, ಈ ಟ್ಯೂಬ್ ಅಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅದು ಇದು ಸೆನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಸೆನ್ಸ್ ಮಾಡಿ ಏನಾಗುತ್ತೆ, ಇದು ಇದಕ್ಕೆ ಸಿಗ್ನಲ್ ಕೊಡುತ್ತೆ. ಸಿಗ್ನಲ್ ಹೇಗೆ ಅಂತ ಹೇಳಿದ್ರೆ, ಸೊ ಇದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಲಿಕ್ವಿಡ್ ರೆಫ್ರಿಜರೆಂಟ್ ಇರುತ್ತೆ. ನಾರ್ಮಲ್ ಆಗಿ ಎರಡು ಸ್ಟೇಟ್ ಅಲ್ಲಿ ಇರುತ್ತೆ, ಒಂದು ಲಿಕ್ವಿಡ್ ಸ್ಟೇಟ್ ಅಲ್ಲಿ, ಒಂದು ವೇಪರ್ ಸ್ಟೇಟ್ ಅಲ್ಲಿ. ಲಿಕ್ವಿಡ್ ಸ್ಟೇಟ್ ಅಲ್ಲಿ ರೆಫ್ರಿಜರೆಂಟ್ ಇದ್ದಾಗ ಏನಾಗುತ್ತೆ ಹೇಳಿದ್ರೆ, ಇಲ್ಲಿ ಟ್ಯೂಬ್ ಅಟ್ಯಾಚ್ ಆಗಿದೆ, ಈ ಟ್ಯೂಬ್ ಒಳಗಡೆ ಲಿಕ್ವಿಡ್ ಇದೆ ಅನ್ಕೊಳ್ಳಿ. ಲಿಕ್ವಿಡ್ ಇದ್ರಾಗ ಏನಾಗುತ್ತೆ, ಇಲ್ಲಿ ಒಂದ್ ವೇಳೆ ಟೆಂಪರೇಚರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ರೂಮ್ ಅಲ್ಲಿ ಲೋಡ್ ಜಾಸ್ತಿ ಇದೆ, ಸೊ ಅವಾಗ ಇಲ್ಲಿಂದ ಗ್ಯಾಸ್ ಹೋಗುವಾಗ ಏನಾಗುತ್ತೆ, ಬಿಸಿ ಆಗಿರುತ್ತೆ. ಸೊ ಬಿಸಿ ಅಂತ ಹೇಳಿ ನಮ್ಗೆ ಗೊತ್ತಾಗುವಂತ ಬಿಸಿ ಎಲ್ಲ ತುಂಬಾ ಕಮ್ಮಿ ಆಗಿರುತ್ತೆ. ಸೊ ಆ ಬಿಸಿ ಈ ನಮ್ಮ ಸೆನ್ಸಿಂಗ್ ಬಲ್ಬಿಗೆ ಇದು ಸೆನ್ಸ್ ಮಾಡಿದಾಗ ಇದ್ರೊಳಗಿರುವ ಲಿಕ್ವಿಡ್ ಏನಾಗುತ್ತೆ, ಅದು ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ಇದಕ್ಕೆ ಹೀಟ್ ಸಿಗ್ತದೆ. ಹೀಟ್ ಸಿಕ್ಕಿದಾಗ ಏನಾಗುತ್ತೆ, ಇದ್ರೊಳಗೆ ಲಿಕ್ವಿಡ್ ಇಂದ ವೇಪರ್ ಆದಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಇದ್ರೊಳಗೆ ಈ ಟ್ಯೂಬ್ ಒಳಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಏನಾಗುತ್ತೆ, ಇಲ್ಲಿ ಇರುವ ಪವರ್ ಎಲಿಮೆಂಟ್ ಇದೆ ಏನಿದೆ ಇದಕ್ಕೆ ಹೋಗಿ ಅದು ಪ್ರೆಷರ್ ಮಾಡುತ್ತೆ. ಸೊ ಪ್ರೆಷರ್ ಮಾಡಿದ್ರೆ ಇದ್ರೊಳಗೆ ಒಂದು ಪಿನ್ ಇರುತ್ತೆ. ಸೊ ಆ ಪಿನ್ ಏನ್ ಮಾಡುತ್ತೆ, ಇಲ್ಲಿ ಹೋಗಿ ಪ್ರೆಸ್ ಮಾಡುತ್ತೆ. ಇದ್ರೊಳಗೆ ಒಂದು ವರಿಫೀಸ್ ಅಂತ ಬರುತ್ತೆ. ಸೊ ವರಿಫೀಸ್ಗೆ ಪ್ರೆಷರ್ ಕೊಟ್ಟಾಗ ಆ ಪಿನ್ ಏನ್ ಮಾಡುತ್ತೆ, ಜಾಸ್ತಿ ಲಿಕ್ವಿಡ್ ಅನ್ನು ಇಲ್ಲಿಂದ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವರಿಫೀಸ್ ಅಂದ್ರೆ ಇದ್ರೊಳಗೆ ನೀವು ನೋಡ್ಬೋದು, ಕೆಲವರಲ್ಲಿ ಬರೋದಿಲ್ಲ, ಫಿಕ್ಸ್ಡ್ ಆಗಿ ಬರುತ್ತೆ. ಇದರಲ್ಲಿ ರಿಮೂವಬಲ್ ಟೈಪ್ ಈ ತರ, ಇದಕ್ಕೆ ವರಿಫೀಸ್ ಅಂತ ಹೇಳ್ತಾರೆ. ಇದರಲ್ಲಿ ಬೇರೆ ಬೇರೆ ಸೈಜ್ ಇರುತ್ತೆ, ನಂಬರ್ ಇರುತ್ತೆ, 1 ನಂಬರ್ 01 02 ಅಂತೆಲ್ಲ ಬೇರೆ ಬೇರೆ ನಂಬರ್ ಇರುತ್ತೆ. ಸೊ ಇದೇ ಇಲ್ಲಿ ಪಿನ್ ಅಂತ ಹೇಳಿದ್ರೆ ಇದೆ, ಇಲ್ಲಿ ನೋಡ್ಬೋದು ಈ ಪಿನ್, ಇದ್ರೊಳಗೆ ಒಂದು ಪಿನ್ ಇರುತ್ತೆ. ಆ ಪಿನ್ ಈ ಪಿನ್ನಿಗೆ ಒಂದು ಪ್ರೆಸ್ ಮಾಡಿದಾಗ ಇಲ್ಲಿಂದ ಲಿಕ್ವಿಡ್ ಫ್ಲೋ ಆಗುತ್ತೆ, ಮುಂದ್ಗಡೆ ಫ್ಲೋ ಆಗುತ್ತೆ. ಸೊ ಇದು ಇದ್ರೊಳಗೆ ಇರುತ್ತೆ. ಈ ಟೈಪ್ ಅಲ್ಲಿ ಬೇರೆ ಬೇರೆ ಟೈಪ್ ಅಲ್ಲಿ ಫಿಕ್ಸ್ಡ್ ಇರುತ್ತೆ. ಸೊ ಇದು ಕರೆಕ್ಟ್ ಆಗಿ ಕುತ್ಕೊಂಡಿದೆ ನೋಡ್ಲಿಕ್ಕೆ ಏನು ಮಾಡೋದು, ಇದರಲ್ಲಿ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಒಂದು ಆಕ್ಷನ್ ನಿಮಗೆ ಗೊತ್ತಾಗಿ, ಇಲ್ಲಿ ಈ ತರ ಪ್ರೆಸ್ ಮಾಡಿದಾಗ ಒಳಗೆ ಈ ತರ ಹೋಗ್ಬೇಕು, ಈ ತರ ಒಂದು ಸ್ಪ್ರಿಂಗ್ ಫೀಲಿಂಗ್ ಆಗುತ್ತೆ ನಿಮ್ಗೆ. ಸೊ ಆವಾಗ ಏನಾಗುತ್ತೆ ಹೇಳಿದ್ರೆ, ಇದು ಕರೆಕ್ಟ್ ಆಗಿ ಇದಕ್ಕೆ ಸೂಟ್ ಆಗಿದೆ ಅಂತ. ಕೆಲವುದು ರಾಂಗ್ ವರಿಫೀಸ್ ಇದ್ರೆ ಈ ತರ ಆಕ್ಷನ್ ನಿಮ್ಗೆ ಗೊತ್ತಾಗಲ್ಲ. ಸೊ ಅವಾಗ ಲಿಕ್ವಿಡ್ ಇಲ್ಲಿಂದ ಬರುತ್ತೆ. ಲಿಕ್ವಿಡ್ ಬಂದಾಗ ಇಲ್ಲಿ ರೂಮ್ ಕೂಲಿಂಗ್, ರೂಮ್ ಅಂತ ಹೇಳಿದ್ರೆ ಇದು ಒಂದು ವಾಕಿನ್ ಚಿಲ್ಲರ್ ಆಗಿದೆ, ಬೇರೆದ್ರಲ್ಲಿ ಬೇರೆ ತರ ಇರುತ್ತೆ. ಸೊ ಇಲ್ಲಿ ಯೋಪರೇಟರ್ ಲೋಡ್ ಕಮ್ಮಿ ಆಯ್ತು. ಲೋಡ್ ಕಮ್ಮಿ ಆದಾಗ ಏನ್ ಹೇಳುತ್ತೆ, ಇಲ್ಲಿಂದ ಹೋಗುವಾಗ ಏನಾಗುತ್ತೆ, ಕೂಲ್ ಆಗಿ ಹೋಗುತ್ತೆ, ಯಾಕೆ ಲೋಡ್ ಇಲ್ಲ. ಸೊ ಕೂಲ್ ಆದಾಗ ಏನಾಗುತ್ತೆ ಅಂದ್ರೆ, ಈ ಕೂಲಿಂಗು ನಮ್ಮ ಈ ಸೆನ್ಸಿಂಗ್ ಬಲ್ಬ್ ಸೆನ್ಸ್ ಮಾಡುತ್ತೆ. ಸೊ ಇದ್ರೊಳಗೆ ಮುಂಚೆ ಏನಿತ್ತು, ವೇಪರ್ ಇತ್ತು, ವೇಪರ್ ಅನ್ನು ಕೂಲ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಇದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಲಿಕ್ವಿಡ್ ಆದಾಗ ಏನಾಗುತ್ತೆ, ಈ ಇದ್ರೊಳಗಿರೋ ಪ್ರೆಷರ್ ಕಮ್ಮಿ ಆಗುತ್ತೆ, ಯಾಕಂದ್ರೆ ಲಿಕ್ವಿಡ್ ಆಯ್ತು. ಲಿಕ್ವಿಡಿಗೆ ಜಾಗ ಕಮ್ಮಿ ಬೇಕು, ವೇಪರಿಗೆ ಜಾಗ ಜಾಸ್ತಿ ಬೇಕು. ಸೊ ಇದು ಇಲ್ಲಿ ಪ್ರೆಷರ್ ಇಲ್ಲಿ ಕಮ್ಮಿ ಮಾಡುತ್ತೆ. ಇಲ್ಲಿ ಪ್ರೆಷರ್ ಕಮ್ಮಿ ಮಾಡಿದಾಗ ಏನಾಗುತ್ತೆ, ಈ ಪಿನ್ ಏನಾಗುತ್ತೆ ಮತ್ತೆ ಹಿಂದಕ್ಕೆ ಬರುತ್ತೆ. ಹಿಂದಕ್ಕೆ ಬಂದಾಗ ಏನಾಗುತ್ತೆ, ಇಲ್ಲಿ ಈ ಪಿನ್ ವರಿಫೀಸಿಗೆ ಪಿನ್ನಿಗೆ ಆ ಪಿನ್ ಪ್ರೆಷರ್ ಹಾಕಲ್ಲ. ಸೊ ಇಲ್ಲಿಂದ
ಫ್ಲೋ ಬರೋದು ಕಮ್ಮಿ ಆಗುತ್ತೆ, ಇಲ್ಲಿ ಲಿಕ್ವಿಡ್ ಫ್ಲೋ ಮಾಡಲ್ಲ. ಯಾಕಂತ ಹೇಳಿದ್ರೆ ಆ ಪಿನ್ ಅಲ್ಲಿ ಟಚ್ ಆಗಿರಲ್ಲ, ಅದಕ್ಕೋಸ್ಕರ. ಸೊ ಇದು ಒಂದು ಟೈಪಲ್ಲಿ ಈ ಎಕ್ಸ್ಪೆನ್ಷನ್ ವಾಲ್ವ್ ವರ್ಕ್ ಆಗೋದು, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿ. ಸೊ ಇದರಲ್ಲಿ ಒಂದು ಈ ಟೆಂಪರೇಚರ್ ಮೇಲೆ ಡಿಪೆಂಡ್, ಇನ್ನೊಂದು ಪ್ರೆಷರ್ ಮೇಲೂ ಡಿಪೆಂಡ್ ಇದೆ. ಇದು ಮೂವ್ಮೆಂಟ್ ಇದು ಕರೆಕ್ಟ್ ಆಗಿ ಆಪರೇಟ್ ಆಗಬೇಕು, ಪ್ರೆಷರ್ ಸಹ ಬೇಕಾಗಿರುತ್ತೆ. ಸೊ ಪ್ರೆಷರ್ ಎಲ್ಲಿಂದ ಬರುತ್ತೆ, ನೀವಿಲ್ಲ ನೋಡ್ಬೋದು, ಇಲ್ಲಿ ಒಂದು ಲೈನ್ ಇದೆ. ಸೊ ಈ ಲೈನ್ ಎಲ್ಲಿ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಇದೇ ಲೈನ್ ಇಲ್ಲಿ ಎಲ್ಲಿ ನಾವು ಈ ಸೆನ್ಸಿಂಗ್ ಬಲ್ಬ್ ಅಟ್ಯಾಚ್ ಮಾಡಿ ಅದರ ಹಿಂದ್ಗಡೆನೆ ಇಲ್ಲಿ ಕನೆಕ್ಟ್ ಆಗಿ. ಇದೇನಾಗುತ್ತೆ, ಇಲ್ಲಿ ಯಾವ ಪ್ರೆಷರ್ ಇದೆ ಆ ಪ್ರೆಷರ್ ಅನ್ನ ಇದಕ್ಕೆ ಬಂದು ತಿಳಿಸ್ತದೆ. ಇಲ್ಲಿ ಈ ಪ್ರೆಷರ್ ಅಲ್ಲಿ ಇವಾಗ ಇದೆ ಅಂತ ಹೇಳಿ ಇದೆ ಅಂತ. ಸೊ ಆ ಪ್ರೆಷರ್ ಅಲ್ಲಿ ಈ ಬೆಲ್ಲೋಸ್ ಅಂತ ಏನ್ ಹೇಳಿದ್ವಿ, ಈ ಪವರ್ ಎಲಿಮೆಂಟ್ ಇದೆ ಏನಿದೆ, ಇಲ್ಲಿಂದ ನಮ್ಮ ಈ ಪ್ರೆಷರ್ ಇಂದ ಇದು ಒಳಗೆ ಹೇಗೆ ಹೋಗುತ್ತೆ. ಸೊ ಈ ಪ್ರೆಷರ್ ಇಂದ ಅದು ಆಪರೇಟ್ ಅಂದ್ರೆ ವಾಪಸ್ ಹಿಂದೆ ಬರಲಿಕ್ಕೆ ಅದಕ್ಕೆ ಸಪೋರ್ಟ್ ಮಾಡ್ತದೆ. ಸೊ ಅಂತ ಹೇಳಿದ್ರೆ ಇಲ್ಲಿ ಲೋಡ್ ಕಮ್ಮಿ ಆದಾಗ ಏನಾಗುತ್ತೆ, ಇಲ್ಲಿ ಇದ್ರೊಳಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಏನ್ ಮಾಡುತ್ತೆ, ಇಲ್ಲಿಂದನೂ ತಗೊಳ್ಬಾರ್ದು, ಇಲ್ಲಿಂದನೂ ಪ್ರೆಷರ್ ಮಾಡುತ್ತೆ. ಇಲ್ಲಿಂದ ಪ್ರೆಷರ್ ಮಾಡಿದಾಗ ಏನಾಗುತ್ತೆ, ಈ ಸ್ಪ್ರಿಂಗ್ ರಿಟರ್ನ್ ಹೋಗುವಾಗ ಈ ಪ್ರೆಷರ್ ಸಹ ಸಪೋರ್ಟ್ ಮಾಡ್ತದೆ. ಇದರಲ್ಲಿರೋ ಪ್ರೆಷರ್ ಏನಾಗುತ್ತೆ, ಪಿನ್ ಮುಂದೆ ಪ್ರೆಸ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತದೆ. ಇದರೊಳಗಿರೋ ಪ್ರೆಷರ್ ವಾಪಸ್ ಹಿಂದೆ ಬರ್ಲಿಕ್ಕೆ ಸಹ ಸಪೋರ್ಟ್ ಮಾಡ್ತದೆ. ಎರಡು ಪ್ರೆಷರ್ ಮೇಲೆ, ಒಂದು ಇಲ್ಲಿಂದ ಟೆಂಪರೇಚರ್ ಇಂದ ನಮ್ಮ ಸೆನ್ಸಿಂಗ್ ಬಲ್ಬ್ ಇಂದ ಬರುವಂತ ಪ್ರೆಷರ್, ಇನ್ನೊಂದು ಈ ಪ್ರೆಷರ್ ನಮ್ಮ ಯೋಪರೇಟರ್ ಅಲ್ಲಿ ಕೊಟ್ಟಿರೋ ಪ್ರೆಷರ್ ಇಂದ ಬರೋ ಇನ್ನೂ ಒಂದು ಪ್ರೆಷರ್ ಇದೆ, ಇದರಲ್ಲಿ ಸ್ಪ್ರಿಂಗ್ ಪ್ರೆಷರ್ ಅಂತ ಹೇಳ್ತಾರೆ. ಅದು ಇದರಿಂದ ಇಲ್ಲಿ ಒಂದು ಕ್ಯಾಪ್ ಇದೆ, ಇದ್ರೊಳಗೆ ಒಂದು ಅಡ್ಜಸ್ಟ್ ಮಾಡ್ಲಿಕ್ಕೆ. ಇದು ನಾರ್ಮಲಿ ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಹೇಳಿದ್ರೆ ಇದು ಕಂಪನಿಯಿಂದ ಬರುವಾಗ ಇದರಲ್ಲಿ ಸೂಪರ್ ಹಿಟ್ ಸೆಟ್ ಆಗೇ ಬರುತ್ತೆ. ಸೊ ನಾವು ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಇದರ ಸೂಪರ್ ಹಿಟ್ ನಮಗೆ ಪರ್ಫೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾರ್ಮಲಿ ಅದು ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ, ಬಟ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಸೂಪರ್ ಹಿಟ್ ಕೂಲಿಂಗ್ ಕಮ್ಮಿ ಆಗ್ತಿದೆ, ಏನೋ ಪ್ರಾಬ್ಲಮ್ ಇದೆ, ಸೊ ಇಲ್ಲಿಂದ ಸೂಪರ್ ಹಿಟ್ ಅನ್ನು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಮೂರು ಟೈಪ್ ಅಲ್ಲಿ ಇಲ್ಲಿ ಪ್ರೆಷರ್ ಇದೆ, ಅದರ ನಂತರ ಇದು ಆಪರೇಟ್ ಆಗುತ್ತೆ. ಇದು ಕಾನ್ಸ್ಟೆಂಟ್ ಸೂಪರ್ ಹಿಟ್ ಮೇಂಟೈನ್ ಮಾಡ್ಲಿಕ್ಕೆ. ಸೂಪರ್ ಹಿಟ್ ನಿಮಗೆ ಅಂತ ಹೇಳಿದ್ರೆ ಇದರ ಬದಲು ನೀವು ಬೇರೆ ಯಾವ್ದಾದ್ರು ಕ್ಯಾಪಿಲರಿ ಟ್ಯೂಬ್ ಆಗಿರುವ ಎಕ್ಸ್ಪೆನ್ಷನ್ ಅನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದೇನಾಗುತ್ತೆ, ಏನ್ ಲಿಕ್ವಿಡ್ ಬರ್ತಾ ಇದೆ ಅದನ್ನ ಫುಲ್ ನಮಗೆ ಆಪರೇಟ್ಲಿ ಕೊಡ್ತಾ ಇದೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ. ಸೊ ಇದೇನ್ ಮಾಡುತ್ತೆ, ನಮ್ಗೆ ಇಲ್ಲಿ ಟೆಂಪರೇಚರ್ ಮೇಲೆ ಪ್ರೆಷರ್ ಮೇಲೆ ಇದನ್ನು ಕಂಟ್ರೋಲ್ ಮಾಡುತ್ತೆ. ಎಷ್ಟು ಬೇಕು ಅಷ್ಟು ಮಾತ್ರ ಲಿಕ್ವಿಡ್ ಕಳಿಸ್ತದೆ. ಅದರಿಂದ ಏನಾಗುತ್ತೆ, ನಮ್ಮ ಕಂಪ್ರೆಸರ್ಗೆ ಲಿಕ್ವಿಡ್ ಹೋಗಲ್ಲ, ಕಂಪ್ರೆಸರ್ ಲಿಕ್ವಿಡ್ ಹೋಗಿಲ್ಲ ಅಂದ್ರೆ ಕಂಪ್ರೆಸರ್ ಸೇಫ್ ಆಗಿರುತ್ತೆ. ಮತ್ತೆ ನಮ್ಮ ಈ ಆಪರೇಟರ್ ಅಲ್ಲಿ ಸೂಪರ್ ಹಿಟ್ ಸಹ ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ, ಕೂಲಿಂಗ್ ಸಹ ಏನೂ ಪ್ರಾಬ್ಲಮ್ ಬರಲ್ಲ. ಸೊ ಇದೆಲ್ಲ ಸೇಫ್ಟಿಗೋಸ್ಕರ ಈ ತರ ಎಕ್ಸ್ಪೆನ್ಷನ್ ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಯೂನಿಟ್ಗೆ ಏನೋ ಪ್ರಾಬ್ಲಮ್ ಬರಲ್ಲ. ನಾರ್ಮಲಿ ಎಲ್ಲ ಯೂನಿಟ್ ಅಲ್ಲಿ ಸಹ ಇದೇ ತರ ಎಕ್ಸ್ಪೆನ್ಷನ್ ಬರುತ್ತೆ. ಸೊ ಈ ಎಕ್ಸ್ಪೆನ್ಷನ್ ನ ಬೇಸಿಕ್ ಇನ್ಫಾರ್ಮೇಶನ್ ನಾನು ಇಷ್ಟೇ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ಇನ್ನೂ ವಿಡಿಯೋ ಮಾಡೋಣ, ಹೇಗೆ ಸ್ಪ್ರಿಂಗ್ ಆಕ್ಟಿವ್ ಆಗುತ್ತೆ, ಹೇಗೆ ಆಕ್ಟಿವ್ ಆಗಲ್ಲ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.